ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 5ನೇ ದಿನದ ಪಯಣಕ್ಕೆ ಸ್ವಾಗತ. ಮೊದಲ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಕಣ್ಣೀರಿಡುತ್ತಾ ಶಸ್ತ್ರತ್ಯಾಗ ಮಾಡಿ ಕುಳಿತಿದ್ದನ್ನು ನಾವು ನೋಡಿದೆವು. ಇಂದು ನಾವು 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಆರಂಭಿಸುತ್ತಿದ್ದೇವೆ. ಇಲ್ಲಿಯವರೆಗೆ ಮೌನವಾಗಿದ್ದ ಜಗದೋದ್ಧಾರಕ ಶ್ರೀಕೃಷ್ಣನು ಮೊದಲ ಬಾರಿಗೆ ಮಾತನಾಡುತ್ತಾನೆ. ಅರ್ಜುನನ ದೌರ್ಬಲ್ಯವನ್ನು ಕೃಷ್ಣ ಹೇಗೆ ಖಂಡಿಸುತ್ತಾನೆ ಮತ್ತು ಅರ್ಜುನನು ಹೇಗೆ ಶಿಷ್ಯನಾಗಿ ಶರಣಾಗುತ್ತಾನೆ ಎಂಬುದನ್ನು ಇಂದು ತಿಳಿಯೋಣ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೀ ಭಗವನನು ಹೇಳಿದನು, ಅರ್ಜುನನೇ, ಈ ವಿಷಮ ಕಾಲದಲ್ಲಿ, ಅಂದರೆ ಯುದ್ಧದ ಸಮಯದಲ್ಲಿ ನಿನಗೆ ಈ ಅಜ್ಞಾನ ಎಲ್ಲಿಂದ ಬಂತು? ಇದು ಶ್ರೇಷ್ಠ ಪುರುಷರಿಗೆ ತಕ್ಕುದಾದದ್ದಲ್ಲ. ಇದು ಸ್ವರ್ಗವನ್ನಾಗಲಿ ಅಥವಾ ಕೀರ್ತಿಯನ್ನಾಗಲಿ ತರುವುದಿಲ್ಲ. ಕೃಷ್ಣನು ಇಲ್ಲಿ ಅರ್ಜುನನನ್ನು ಸಾಂತ್ವನ ಮಾಡುತ್ತಿಲ್ಲ, ಬದಲಾಗಿ ಅವನನ್ನು ಎಚ್ಚರಿಸುತ್ತಿದ್ದಾನೆ. ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ಎಂದರೆ ನಪುಂಸಕನಾಗಬೇಡ ಎಂದು ಗದರಿಸುತ್ತಾನೆ. ಕೃಷ್ಣನ ಉದ್ದೇಶ ಅರ್ಜುನನನ್ನು ಅವಮಾನಿಸುವುದಲ್ಲ, ಬದಲಾಗಿ ಅವನಲ್ಲಿ ಸುಪ್ತವಾಗಿರುವ ವೀರತ್ವವನ್ನು ಎಚ್ಚರಿಸುವುದು. ನಾವು ಜೀವನದಲ್ಲಿ ಕಷ್ಟ ಬಂದಾಗ, ಕುಸಿದು ಕುಳಿತಾಗ ನಮ್ಮೊಳಗಿನ ಆತ್ಮಸಾಕ್ಷಿಯು ಹೀಗೆಯೇ ನಮ್ಮನ್ನು ಎಚ್ಚರಿಸಬೇಕು. ಕಾರ್ಪಣ್ಯದೋಷೋಪಹತಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಃ ಯಚ್ಛ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನನು ಹೇಳಿದನು, ಕಾರ್ಪಣ್ಯ ಎಂಬ ದೋಷದಿಂದ ನನ್ನ ಸ್ವಾಭಾವಿಕ ಧೈರ್ಯವು ನಾಶವಾಗಿದೆ. ಧರ್ಮದ ವಿಷಯದಲ್ಲಿ ನನ್ನ ಮನಸ್ಸು ಗೊಂದಲಕ್ಕೀಡಾಗಿದೆ. ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನಿಶ್ಚಿತವಾಗಿ ಹೇಳು. ನಾನು ನಿನ್ನ ಶಿಷ್ಯನು, ನಿನಗೆ ಶರಣಾಗಿದ್ದೇನೆ, ನನಗೆ ದಾರಿ ತೋರಿಸು. ಇದು ಭಗವದ್ಗೀತೆಯ ಅತ್ಯಂತ ಪ್ರಮುಖ ಶ್ಲೋಕಗಳಲ್ಲಿ ಒಂದು. ಇಲ್ಲಿಯವರೆಗೆ ಅರ್ಜುನನು ಕೃಷ್ಣನನ್ನು ಗೆಳೆಯ ಎಂದು ಭಾವಿಸಿ ವಾದ ಮಾಡುತ್ತಿದ್ದ. ಆದರೆ ಇಲ್ಲಿ ಅವನು ತನ್ನ ಅಹಂಕಾರವನ್ನು ಬಿಟ್ಟು ಶಿಷ್ಯನಾಗುತ್ತಾನೆ. ಜೀವನದಲ್ಲಿ ನಮಗೆ ದಾರಿ ಕಾಣದಿದ್ದಾಗ ನಾವು ಒಬ್ಬ ಸದ್ಗುರುವಿಗೆ ಅಥವಾ ಭಗವಂತನಿಗೆ ಶರಣಾದಾಗ ಮಾತ್ರ ಜ್ಞಾನದ ಬಾಗಿಲು ತೆರೆಯುವುದು. ಅರ್ಜುನನು ಶೋಕತಪ್ತನಾಗಿ ಮೌನಕ್ಕೆ ಶರಣಾದಾಗ 2 ಸೈನ್ಯಗಳ ನಡುವೆ ನಿಂತಿದ್ದ ಶ್ರೀಕೃಷ್ಣನು ಮಂದಹಾಸ ಬೀರುತ್ತಾ ಮಾತನಾಡಲು ಆರಂಭಿಸುತ್ತಾನೆ. ಕೃಷ್ಣನ ಆ ನಗುವು ಅರ್ಜುನನ ಅಜ್ಞಾನದ ಮೇಲಿನ ವಿಜಯದ ಸಂಕೇತವಾಗಿತ್ತು. ಅಲ್ಲಿಂದ ಗೀತೆಯ ದಿವ್ಯ ತತ್ವಗಳ ಉಪದೇಶ ಶುರುವಾಗುತ್ತದೆ. ಜೀವನ ಪಾಠ: ಗೊಂದಲವಿದ್ದಾಗ ನಿರ್ಧಾರ ತೆಗೆದುಕೊಳ್ಳಬೇಡಿ, ಬದಲಾಗಿ ಸರಿಯಾದ ಜ್ಞಾನಕ್ಕಾಗಿ ಶರಣಾಗಿ. ಅರ್ಜುನನ ಈ ಶರಣಾಗತಿಯೇ ಅವನನ್ನು ಗೆಲುವಿನತ್ತ ಕೊಂಡೊಯ್ಯುವ ಮೊದಲ ಹೆಜ್ಜೆ. ಸ್ನೇಹಿತರೆ, ಅರ್ಜುನನು ಈಗ ಶಿಷ್ಯನಾಗಿದ್ದಾನೆ. ನಾಳೆಯಿಂದ ನಾವು ಶ್ರೀಕೃಷ್ಣನು ಹೇಳುವ ಆತ್ಮದ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಹುಟ್ಟು ಮತ್ತು ಸಾವುಗಳ ನಡುವಿನ ಸತ್ಯವೇನು? ಅರ್ಜುನನ ದುಃಖಕ್ಕೆ ಕೃಷ್ಣ ನೀಡುವ ಮೊದಲ ಚಿಕಿತ್ಸೆ ಏನು? ಇದನ್ನು ನಾಳಿನ 6ನೇ ಭಾಗದಲ್ಲಿ ತಿಳಿಯೋಣ. ಈ ಜ್ಞಾನ ಸರಣಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.